ಎಲ್ರಿಗೂ ನಮಸ್ತೆ. ತುಂಬಾ ಜನ ಸಿಸ್ಟರ್ಸು ನನಗೆ ಇನ್ಬಾಕ್ಸ್ ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲೂ ನೀವು ನನಗೆ ಮೆಸೇಜ್ ಮಾಡಿದಿರ. ನಾನು ರಿಪ್ಲೈ ಕೊಟ್ಟಿದ್ದೀನಿ. ಆ ರಿಪ್ಲೈ ನಿಮಗೆ ಬಂದಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ನೀವು ನನಗೆ ಫಾಲೋ ಬ್ಯಾಕ್ ಮಾಡಿದ್ರೆ ನಿಮ್ಗೆ ಆ ರಿಪ್ಲೈ ಬರುತ್ತೆ, ಇಲ್ಲ ಅಂದ್ರೆ ಆ ಮೆಸೇಜ್ ನಿಮ್ಗೆ ತಲುಪಿರೋದಿಲ್ಲ. ಕೆಲವು ಜನ ಸಿಸ್ಟರ್ಸ್ ಕೇಳಿರೋದು ಏನಪ್ಪಾ ಅಂದ್ರೆ, ಅಕ್ಕ ನೀವು ರಾಯರು ಪೂಜೆ ಮಾಡ್ತಾ ಇರೋದನ್ನ ನೋಡ್ರೆ ನಮಗೂ ತುಂಬಾ ಖುಷಿ ಆಗುತ್ತೆ, ಪೂಜೆ ಮಾಡಬೇಕು ರಾಯರು ಫೋಟೋ ಇಟ್ಟಿ ಅಂತ. ಆದ್ರೆ ನಮ್ಮ ಮನೆಯಲ್ಲಿ ಬಟ್ ನಮ್ಮ ಅತ್ತೆ ಒಪ್ಕೊಂತ ಇಲ್ಲ. ಆದ್ರಿಂದ ನಾವು ಮಲಗೋ ಕೋಣೆನಲ್ಲಿ ಕಬೋರ್ಡ್ ನಲ್ಲಿ ಇಟ್ಟು ಪೂಜೆ ಮಾಡ್ಬೋದಾ ಅಂತ ಕೇಳಿದ್ದೀರಾ. ದಯವಿಟ್ಟು ಬೇಡಮ್ಮ, ಕಬೋರ್ಡ್ ನಲ್ಲಿ ಯಾವುದೇ ಕಾರಣಕ್ಕೂ ಮಲಗೋ ಕೋಣೆ ಬೆಡ್ರೂಮ್ ಅಲ್ಲಿ ರಾಯರು ಫೋಟೋ ಮಾತ್ರ ದಯವಿಟ್ಟು ಪ್ಲೀಸ್ ಇಡೋದಕ್ಕೆ ಹೋಗ್ಬೇಡಿ. ನಿಮ್ಗಾಗೋ ಪೂಜೆ ಮಾಡ್ಲೇಬೇಕು ಅನ್ನೋದಾದ್ರೆ ಹಾಲ್ ನಲ್ಲಿ ಇಡಿ, ಇಲ್ಲಾಂದ್ರೆ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ. ಕೆಲವು ಜನದ ಮನೇಲಿ ಸಂಪ್ರದಾಯ ಇನ್ನೂ ಇದೆ, ನಿಮ್ಮ ಅತ್ತೆ ಒಪ್ಕೊಂತ ಇಲ್ಲ ಅಂದ್ರೆ ಅವ್ರ ಅತ್ತೆ ಅಂದ್ರು ಇವ್ರಿಗೆ ಹೇಳ್ಕೊಟ್ಟಿರೋದನ್ನೇ ನಿಮ್ಗೆ ನಿಮ್ಮ ಅತ್ತೆ ಅಂದ್ರು ಹೇಳ್ತಾ ಇದಾರೆ. ಕೆಲವ್ರ ಮನೆಯಲ್ಲಿ ಮನೆ ದೇವ್ರನ್ನ ಬಿಟ್ಟು ಬೇರೆ ದೇವ್ರಗಳನ್ನ ಮಾಡೋದಕ್ಕೆ ಯಾರು ಇಷ್ಟ ಪಡೋದಿಲ್ಲ. ನಿಮ್ಗೆ ರಾಯರು ಸೇವೆ ಮಾಡಲೇಬೇಕು, ಮನೆಯಲ್ಲಿ ಫೋಟೋ ಇಡೋದಕ್ಕಾಗೋದಿಲ್ಲ ಅಂದ್ರೆ ತಿಂಗಳಲ್ಲಿ 4 ಗುರುವಾರ ಬರುತ್ತೆ, ತಿಂಗಳಲ್ಲಿ 2 ಏಕಾದಶಿ ಬರುತ್ತೆ. ರಾಯರು ಮಠಕ್ಕೆ ಹೋಗಿ ತುಪ್ಪ ದೀಪ ಹಚ್ಚಿ ರಾಯರು ಸೇವೆ ಮಾಡಿ, ರಾಯರು ಪೂಜೆನ ಅಲ್ಲೇ ಮಾಡಿ. ನಿಮ್ಗೆ ಖುಷಿ, ನಿಮ್ಗೆ ಸಂತೋಷ ಎಲ್ಲ ಅಲ್ಲೇ ಸಿಗುತ್ತೆ. ಮನೆಯಲ್ಲಿ ಇಡೋದಕ್ಕಾಗೋದಿಲ್ಲ ಅನ್ನೋರು ರಾಯರು ಮಠಕ್ಕೆ ಹೋಗಿ ರಾಯರು ಸೇವೆ ಮಾಡಿ. ಬಟ್ ಏನಪ್ಪಾ ಅಂದ್ರೆ ದಯವಿಟ್ಟು ಬೆಡ್ರೂಮ್ ಅಲ್ಲಿ ಕಬೋರ್ಡ್ ಅಲ್ಲಿ ರಾಯರು ಫೋಟೋ ದಯವಿಟ್ಟು ಇಡೋದಕ್ಕೆ ಹೋಗ್ಬೇಡಿ. ರಾಯರನ್ನ ಪೂಜೆ ಮಾಡಿ ಆರಾಧನೆ ಮಾಡಿ. ರಾಯರು ಎಲ್ರಿಗೂ ಒಳ್ಳೇದು ಮಾಡ್ತಾರೆ. ನಿಮ್ಗೆ ರಾಯರು ಕಂಡ್ರೆ ಇಷ್ಟ ಅಂತಲ್ಲ, ನಮ್ಗೆ ತುಂಬಾ ಖುಷಿ ಆಯ್ತಮ್ಮ.